ಏನಾಗಿದೆ ಸರ್, ಸಾಕಷ್ಟು ನಿರೀಕ್ಷೆ ಇತ್ತು ರಾಜ್ಯಕ್ಕೆ ಏನಾರ ಸಿಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಬೆಂಗಳೂರಿನ ಇಡೀ ವಿಶ್ವ ಕೂಡ ನೋಡ್ತಾ ಇರೋದು. ನಿರ್ಮಲಾ ಸೀತಾರಾಮನ್ ಕೂಡ ನಮ್ಮ ರಾಜ್ಯವನ್ನು ಪ್ರತಿನಿಧಿಸ್ತಿದ್ರು. ನೋಡಿ, ಈ ಬಜೆಟ್ ಅವರು ರಾಷ್ಟ್ರದ ಜನರಿಗೆ ಬಜೆಟನ್ನು ಕೊಡ್ತಾ ಇಲ್ಲ. ಅವರು ದಾಖಲೆಗಳ ಬಜೆಟನ್ನು ಮಾಡಬೇಕು ಅಂತೇಳಿ. ಏನಪ್ಪ ದಾಖಲೆ ಅಂತ ಹೇಳಿದ್ರೆ, ನಾನು ಭಾನುವಾರನೂ ಬಜೆಟ್ ಓದಿದ್ದೀನಿ ಅಂತೇಳಿ. ಅದನ್ನು ಹೊರತುಪಡಿಸಾಗಿ ಈ ಬಜೆಟ್ನಲ್ಲಿ ಏನೂ ಇಲ್ಲ. ಈ ರಾಷ್ಟ್ರದ ಯುವಕರ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಿದಾರಾ ಅಂತ ಅಂದರೆ ಇಲ್ಲ. ರೈತರ ಬಗ್ಗೆ ಚಿಂತನೆ ಮಾಡಿದಾರಾ? ಇಲ್ಲ. ಮಹಿಳೆಯರ ಅಭ್ಯುದಯಕ್ಕೆ ಚಿಂತೆ ಮಾಡಿದ್ದಾರೆ? ಇಲ್ಲ. ಆಯಿತು, ಕರ್ನಾಟಕದ ಕನ್ನಡಿಗರ ತೆರಿಗೆ ಅನ್ಯಾಯ ಆಗ್ತಾ ಇದೆ ಅಂಥೇಳಿ ಭಾಳ ದೊಡ್ಡ ಕೂಗಿದೆ. ಕರ್ನಾಟಕಕ್ಕೆ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ಕರ್ನಾಟಕದ ದಕ್ಷಿಣ ಭಾರತಕ್ಕೆ ಏನಾದ್ರೂ ಇವರು ಯೋಜನೆಗಳನ್ನು ಪ್ರಕಟಣೆ ಮಾಡಿದ್ದಾರಾ? ಇಲ್ಲ. ಇವ್ರು ಮಾಡಿರೋದೇನು ಅಂತ ಹೇಳಿದ್ರೆ, ಹೈ ಸ್ಪೀಡ್ ರೈಲ್ ಬಿಡ್ತೀನಿ ಅಂಥೇಳಿ ಒಂದು ಕಿವಿಗೆ ಒಂದು ಹೂವು ಮೂಡಿಸಿದ್ದಾರೆ. ಅದನ್ನು ಇನ್ನೂ 10 ವರ್ಷ ಬೇಕು ಹೈ ಸ್ಪೀಡ್ ರೈಲು. ಮೊದಲು ಎಲ್ಲನೂ ಕೂಡ ಹಿಂದೆ ಮೈಸೂರಿಂದ ಚೆನ್ನೈ ಅಂಥೇಳಿ ಹೇಳಿದರು. ಈಗ ಮೈಸೂರಿಂದ ಹೈದ್ರಾಬಾದು, ಇದು ಚೆನ್ನೈಯಿಂದ ಹೈದ್ರಾಬಾದ್ ಅಂತ ಹೇಳಿದ್ದಾರೆ, ಬ್ಯಾಂಗ್ಳೂರ್ ಮೇಲೆ ಹೇಳಿದ್ದಾರೆ. ಸೊ ಇದೆಲ್ಲೋ ಒಂದು ಕಡೆ ದಕ್ಷಿಣ ಭಾರತೀಯರನ್ನು ಕಡೆಗಣಿಸ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಬಜೆಟೇ ಹೊರತು ಇದರಲ್ಲಿ ಬೇರೇನೂ ಇಲ್ಲ. ಒಟ್ಟಾರೆ ಕರ್ನಾಟಕದ ಕನ್ನಡಿಗರ ತೆರಿಗೆ ಹಣದ ಬಗ್ಗೆ ಸಾಕಷ್ಟು ಜನ ಲೆಕ್ಕ ಕೇಳಿದರು, ನಾನೂ ಸೇರಿದಾಗಿ. ಯಾವುದಕ್ಕೂ ಕೂಡ ಲೆಕ್ಕ ಇಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸುದ್ದಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳಿಗೆ ಬೇಡಿಕೆಯನ್ನು, ಆರ್ಥಿಕ ಸಚಿವರಿಗೆ ನಿರ್ಮಲಾ ಸೀತಾರಾಮನ್ ನಮ್ಮ ಕರ್ನಾಟಕದವರು ಟನಲ್ಗೆ ಬೆಂಬಲ ಕೊಡಿ ಅಂತ ಕೇಳಿದರು, ಫ್ಲೈಓವರ್ಸ್ಗೆ ಬೆಂಗಳೂರು ಕೊಡಿ ಅಂತ ಹೇಳಿದರು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಪ್ರತ್ಯೇಕ ಹಣ ಕೊಡಿ ಬೆಂಗಳೂರಿಗೆ ಅಂತ ಹೇಳಿದರು. ಬೆಂಗಳೂರಿನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಲೋಕಸಭಾ ಸದಸ್ಯರುಗಳಿದ್ದಾರೆ. ಕರ್ನಾಟಕ ರಾಜ್ಯದಿಂದ ಅತಿ ಹೆಚ್ಚು ಸಂಸತ್ ಸದಸ್ಯರನ್ನು ಕೊಟ್ಟಿದ್ದಾರೆ. ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ, ಭದ್ರಾ ಮೇಲ್ದಂಡೆ ಯೋಜನೆ, ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಇದು ದಕ್ಷಿಣ ಭಾರತವನ್ನು, ಅದರಲ್ಲೂ ಕೂಡ ಕರ್ನಾಟಕವನ್ನು ಮಲತಾಯಿ ಧೋರಣೆ ತೋರ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹುಶಃ ಇದು ಭಾನುವಾರ ಬಜೆಟ್ ಮಾಡಿದ್ದೀವಿ ಅನ್ನೋ ತೋರಿಸ್ಕೊಳ್ಳೋದಕ್ಕೋಸ್ಕರ ಏನೋ ಪ್ರಧಾನಮಂತ್ರಿಗಳು ವರ್ಷದ 365 ದಿನವೂ ಈ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಒಂದು ಬಜೆಟನ್ನು ಭಾನುವಾರ ಪ್ರಕಟಣೆ ಮಾಡಿದ್ದಾರೆ ಹೊರತು ಇದರಲ್ಲಿ ಯಾವುದೇ ವಸ್ತುಸ್ಥಿತಿಗಳು ಕಾರ್ಯಗತ ಆಗುವಂಥವು, ತಕ್ಷಣಕ್ಕೆ ನಮಗೆ ಜನರ ಸಮಸ್ಯೆಗಳಿಗೆ ಪರಿಹಾರ ಸಿಗುವಂಥದ್ದಿಲ್ಲ. ಇವತ್ತು